ನಾನು ಸರ್ವಸ್ವದ ಬಗ್ಗೆ ಎರಡು ಮಾತು ಹೇಳ್ತೀನಿ. ನಮ್ಮ ತಾಯಿ ದಿವಂಗತ ಸರ್ವಮಂಗಳ ಸೋಮಶೇಖರ್ ಅವರು ಭಾಳ ಧಾರ್ಮಿಕವಾದ ಕುಟುಂಬದಿಂದ ಬಂದಂಥವ್ರು. ಅಂದರೆ ಅವ್ರ ತಂದೆ ಉಮಾಪತಿಯವರು ಮಹದೇಶ್ವರ ಲಾರಿ ಸರ್ವಿಸ್ ಅಂತ, ನಮ್ಮ ತಂದೆಯವ್ರ ತಂದೆ ದೊಡ್ಡರಾಜಪ್ಪ ಅಂತ, ಅವರು ಬ್ಯಾಂಗ್ಳೂರು ಫ್ಯಾನ್ಸಿ ಫೈರ್ ವರ್ಕ್ಸ್ ಅಂತ, ಇವರೆಲ್ಲ ಭಾಳ ದಾನ ಧರ್ಮಗಳು ಮಾಡ್ತಾ ಇದ್ದಿದ್ದು ಕಂಡು ಅವ್ರಿಗೆ ಇದ್ದಿದ್ದು 40 ವರ್ಷ ಒಂದು ಅದ್ಭುತವಾದ ಸಂದರ್ಭದಲ್ಲಿ ಅಕಸ್ಮಾತ್ದಲ್ಲಿ ಕಳ್ಕೊಂಡ್ವಿ ಅವ್ರನ್ನ. ಅವರು ಬಹಳಷ್ಟು ಸೇವೆಗಳು ಮಾಡ್ತಾ ಇದ್ದಿದ್ದು ನಮಗೆ ಬಂದಂಥ ವಿಚಾರ. ಅವರು ಕಳ್ಕೊಂಡು 38 ವರ್ಷ ಆದಮೇಲೆ ನಾವು ಅವರು 38 ವರ್ಷದಿಂದ ಹೋದಾಗ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ನಮ್ಮ ಸಂಪಾದನೆಯಲ್ಲಿ ಒಂದು ಪಾಲು ಸಮಾಜಕ್ಕೆ ಒಂದು ಸಣ್ಣದು ಅಳಿಲು ಸೇವೆ ಮಾಡಬೇಕು ಅಂತ ಸರ್ವಮಂಗಳ ಮೆಮೋರಿಯಲ್ ಟ್ರಸ್ಟ್ ಅಂತ ಮಾಡಿದ್ವಿ. ಅದರಲ್ಲಿ 38 ವರ್ಷದಿಂದ ನಿರಂತರವಾಗಿ ಬಡ ವಿದ್ಯಾರ್ಥಿಗಳಿಗೆ, ಓಲ್ಡ್ ಏಜ್ ಹೋಮ್ಸ್ಗೆ ಎಲ್ಲ ನಮ್ಮ ಕೈಲಾದ ಸೇವೆ ನಡೆಸ್ಕೊಂಡು ಬಂದಿದ್ದೀವಿ. ಈ ಥರ ಅನಾಥಾಶ್ರಮಗಳಿಗೆ ಹೋದಾಗ ಕೆಲವು ವಿಚಾರಗಳು ನನಗೂ ಅನಿಸ್ತಾ ಇತ್ತು. ಒಂದು ಅನಾಥಾಶ್ರಮದಲ್ಲಿ ಎಷ್ಟೋ ಮಕ್ಕಳು ಬೆಳೀತಾ ಇರ್ತಾರೆ. ನಾವು ಮನೇಲಿ ಒಂದೊಂದು ಮಕ್ಕಳು 2 ಮಕ್ಕಳು ನೋಡೋಕ್ಕೆ ಭಾಳ ಕಷ್ಟ. ಅಂಥ ಅನಾಥಾಶ್ರಮದಲ್ಲಿ ಅಷ್ಟೊಂದು ಮಕ್ಕಳನ್ನ ಕೆಲವೇ ಜನ ನೋಡ್ಕೊತಾ ಇರೋದು ನೋಡಿ ಭಾಳ ದುಃಖ ಹಾಗೂ ಸಂತೋಷ ಎರಡೂ ಆಯಿತು. ಆ ಥರ ಒಂದು ಸನ್ನಿವೇಶಗಳು ಭಾಳ ಸತಿ ಬಂದಿತ್ತು. ಇದನ್ನು ಹೇಗೆ ನಾವು ಸಮಾಜಕ್ಕೆ ನಮ್ಮ ಕೈಲಾಗಿದ್ದು ಯಾಕೆ ಸೇರಿಸೋದು ಅಂತ ಯೋಚನೆ ಮಾಡಿ ಆ ಸಂಸ್ಥೆಯಿಂದ ಮಾಡ್ತಾಯಿದ್ವಿ. ಅದಕ್ಕೆ ಅಂಗಸಂಸ್ಥೆ ಆಗಿ ಶ್ರೀ ಸಾಯಿ ಗಗನ್ ಪ್ರೊಡಕ್ಷನ್ಸ್ ಅಂತ ಹುಟ್ಟಾಕಿ ಜನಕ್ಕೆ ಸೇರ್ಸೋಕ್ಕೆ ಸಂದೇಶ ಕೊಡೋಕ್ಕೋಸ್ಕರ ಕೆಲವು ಚಿತ್ರಗಳು ಮಾಡಿದ್ದೀವಿ. ಇದು ನಮ್ಮ 4ನೇ ಪ್ರಯತ್ನ. ಈ 4ನೇ ಪ್ರಯತ್ನದಲ್ಲಿ ನಾನು ಯೋಚನೆ ಮಾಡಿದ್ದು ಮದರ್ಸ್ ಡೇ ದಿನ ಹ್ಯಾಪಿ ಮದರ್ಸ್ ಡೇ ಅಂತ ಮದರ್ಸ್ ಡೇ ದಿನ ಭಾಳಷ್ಟು ವಿಶಸ್ ಕಳಿಸ್ತಾ ಇದ್ದೆ. ಕೆಲವು ಜನಕ್ಕೆ ಕಳಿಸೋಗ ತಡೆದ್ಬಿಡ್ತು, ಯಾಕಂದ್ರೆ ಅವ್ರ ಮಕ್ಕಳಿಲ್ಲ ಅಂತ ನೋವಿರುತ್ತೆ. ನಾನು ಹ್ಯಾಪಿ ಮದರ್ಸ್ ಡೇ ಕಳಿಸಿದ್ರೆ ಹೆಂಗೆ ಅಂತ ಆವಾಗ ವಿಚಾರ ಮಾಡಿದೆ. ಈ ಫಾಸ್ಟರ್ಶಿಪ್ ಅನ್ನೋದು 5000 ವರ್ಷದಿಂದೇ ದ್ವಾರಕ ಯುಗದಲ್ಲಿ ಕೃಷ್ಣ ಪರಮಾತ್ಮಂದೇ ಆಗಿದೆ. ಆತ ದೇವಕಿ ನಂದನ, ಆದರೆ ಆತನ ಬೆಳೆಸಿದ್ದು ಯಶೋಧ ತಾಯಿ. ಅಂದರೆ ಆಕೆನೂ ತಾಯಿನೇ, ದೇವಕಿನೂ ತಾಯಿನೇ. ಬ್ಲಡ್ಡಲ್ಲಿ ತಾಯಿನೂ ಆಗಿರ್ಬೋದು, ಬಯಾಲಜಿಕಲ್ಲು ತಾಯಿ ಆಗಿರ್ಬೋದು, ಫಾಸ್ಟ್ರಾಗೂ ಆಗಿರ್ಬೋದು, ತಾಯಿನೂ ಆಗಿರ್ಬೋದು. ಇದನ್ನು ಯೋಚನೆ ಮಾಡಿದಾಗ ಈ ಶಾರ್ಟ್ ಫಿಲಮ್ಸು ಎಲ್ಲ 2 ನಿಮಿಷ 3 ನಿಮಿಷದ್ದು ನಮ್ಮ ಡೈರೆಕ್ಟರ್ಗಳ ಜೊತೆ ಹಂಚ್ಕೊತಾ ಇದ್ದೆ. ಇವ್ರು ನಮ್ಮ ಮೊದಲು ಚಿತ್ರ ನಿರ್ಮಾಣ ಮಾಡಿದ್ದಿದ್ದು ಅರ್ಜುನ್ ಕಿಶೋರ್ ಚಂದ್ರ, ಅವ್ರ ಹತ್ರನೂ ಹಂಚ್ಕೊತಾ ಇದ್ದೆ ಶಾರ್ಟ್ ಕ್ಲಿಪ್ಸು. ಆವತ್ತು ಅವ್ರು ಐರ್ಲೆಂಡ್ನಲ್ಲಿದ್ದರು, ಸಂಜೆ ಆಗಿತ್ತು, ಇದು ಯೋಚನೆ ಮಾಡ್ತಾಯಿದ್ದೆ. ಫೋನ್ ಮಾಡಿದ್ರು. ಆವಾಗ ಹೇಳಿದೆ, ಇದೇನಾದ್ರು ಮಾಡೋಕ್ಕಾಗತ್ತಾ ಈ ಸಂದೇಶ ಕೊಡೋ ಅಂಥದ್ದು, ಅಂದರೆ ಟು ಅಡಾಪ್ಟ್ ಪೇರೆಂಟ್ಲೆಸ್ ಚಿಲ್ಡ್ರನ್ ಬೈ ಚೈಲ್ಡ್ಲೆಸ್ ಕಪಲ್ ಅನ್ನೋ ವಿಚಾರ ಹೇಳಿದೆ. ಆಯಿತು ಅಂತೇಳಿ 1 ವಾರ ನಂತರ ಫೋನ್ ಮಾಡಿದ್ರು. ನಾನೇ ಒಂದು ಸಂಗೀತ ವಿಡಿಯೋ ಮಾಡ್ತೀನಿ, ಮಾಡಿ ಇದನ್ನು ಮುಟ್ಸ್ಬೋದು ಜನಕ್ಕೆ ಅಂತ. ಅದಾಗಿ ಈ ಪ್ರಯೋಗ ಮಾಡಿದ್ದೀವಿ. ಸರ್ವಸ್ವ ಮುಟ್ಟಿ ಒಂದು 4-5-10 ಜನ ದತ್ತು ಸ್ವೀಕಾರ ಮಾಡಿ ಆ ತಂದೆ ತಾಯಿದ ಮಕ್ಕಳಿಗೆ ಬದುಕಾದರೆ ಇದರದ್ದು ಸಾರ್ಥಕತೆ ಆಯಿತು. ಈ ಯಾವುದೇ ನಮ್ಮ ಪ್ರಯತ್ನಗಳಲ್ಲೂ ಹಣ ನಿರೀಕ್ಷೆ ಇಲ್ಲದೇ ನಾವು ಮಾಡಿದ್ದೀವಿ. ಹಿಂದೆ ಒಂದು ವೈಟ್ ಅಂತ ಮಾಡಿದ್ವಿ, ಅದು ನೇತ್ರದಾನದ ಬಗ್ಗೆ ಐ ಬ್ಯಾಂಕ್ನ ಜೊತೆ ಮಾಡಿದ್ವಿ. ಅಮಿತಾಬ್ ಬಚ್ಚನ್ ಜಿ ಅವರು, ಆಮೇಲೆ ಇವರು ಪ್ರಿಯಮಣಿ ಮೇಡಮ್ ಅವರು ಯಾವುದೂ ಸಂಪಾದನೆ ಇಲ್ಲದೇ ಕೆಲಸ ಮಾಡಿದರು. ಅದು ನೇತ್ರದಾನದ ಬಗ್ಗೆ ಆಗಿತ್ತು. ಮಾವು ಬೇವು ಮಾಡಿದ್ವಿ, ಅದು ಸಾಹಿತಿಗಳ ಕನಸು, ದೊಡ್ಡರಂಗೇಗೌಡಜಿಯವ್ರ ಕನಸು. ಅದು ನನಸು ಮಾಡಿದ್ದು ಲಹರಿ ವೇಲು ಸಾಹೇಬರು. ಅವರು ಆಲ್ಬಮ್ಮು ಯಾವುದೇ ಪ್ರತಿಫಲವಿಲ್ಲದೆ ನಮಗೆ ಕೊಟ್ಟಿದ್ದರು. ಅದನ್ನು ಚಿತ್ರೀಕರಣ ಮಾಡಿ ಅದನ್ನು ಮುಟ್ಟಿಸಿದ ಜನಕ್ಕೆ ನಮ್ಮ ಸುಚೇಂದ್ರ ಪ್ರಸಾದ್ ಜಿ ಅವರು ಅದ್ಭುತವಾಗಿ ಮಾಡಿ ಸಂಬಂಧಗಳ ಬಗ್ಗೆ, ಇವತ್ತು ಸಮಾಜದಲ್ಲಿ ಆಯ್ತಾರ ಸಂಬಂಧಗಳ ಬಗ್ಗೆ, ಅದರಲ್ಲಿ ಗಾದೆಗಳು, ಸಿರಿಬೋಗುಲ, ಇದೆಲ್ಲ ಗಾದೆಗಳು ಭಾಳ ಚೆನ್ನಾಗಿತ್ತು. ಇದೆಲ್ಲ ಸೇರಿಸಿ ಒಂದು ಚಿತ್ರ ಮಾಡಿದ್ರು. ಅದಕ್ಕೆ ಭಾಳಷ್ಟು ಪ್ರಶಸ್ತಿಗಳು ಬಂದಿದೆ. ಅದು ಮುಂದೆ ಕಾರ್ಯಕ್ರಮದಲ್ಲಿ ಹೇಳ್ತಾರೆ. ಇದು 4ನೇ ಕಾರ್ಯಕ್ರಮ ಎಕ್ಸ್ಪೆರಿಮೆಂಟ್ ನಮ್ಮದು. ಸರ್ವಸ್ವ PRK ಆಡಿಯೋ ಇದನ್ನು ಮಾಡ್ತಾಯಿದ್ದಾರೆ ಡಿಸ್ಟ್ರಿಬ್ಯೂಟು. ಯಾಕೆ ಅಂದರೆ ನಮ್ಮದು ಲೈಫ್ 360 ಮೊದಲನೇ ಚಿತ್ರ, ನಮಗೇನೂ ಗೊತ್ತಿರಲಿಲ್ಲ. ಆವಾಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ನಮ್ಮ ಆಲ್ಬಮನ್ನು ರಿಲೀಸ್ ಮಾಡಿದ್ದು, ನಮ್ಮ ಮೊದಲು ಚಿತ್ರ ಅವರೇ ಮಾಡಿದ್ದು. ಇವತ್ತು ಅವರು ನಮಗೆ ಜೊತೆಯಲ್ಲೇ ಇದ್ದು ಎಲ್ಲಿಂದನೂ ಆಶೀರ್ವಾದ ಮಾಡ್ತಾಯಿದ್ದಾರೆ ಅಂದ್ಕೊಂಡು PRK ಆಡಿಯೋಲ್ಲೇ ನಮ್ಮ ಡೈರೆಕ್ಟ್ರು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದರು. ಅವ್ರ ಆಸೆ ಈಡೇರಿದೆ.
ಇದು 4 ಜನಕ್ಕೆ ಸೇರಿ ಎಲ್ಲ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಭಾರತ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.